ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ PK ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು 15ಗೆ 40 600 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತಹ 3 ಬಿಲ್ಡಿಂಗ್ ಅಲ್ಲಿ ಇದ್ದೀನಿ. ಇದು ಬಂದು ಅಬಿಗೆರೆ ಹತ್ರ ಇರುವಂತದ್ದು 3 BHK ಬರುತ್ತೆ. ಇನ್ನು ಇಲ್ಲಿ ನೀವು ವಾಟರ್ ಅಂತ ನೋಡೋದಿತ್ತು ಅಂದ್ರೆ CMC ಕನೆಕ್ಷನ್ ಇದೆ, ಮತ್ತೆ ನಿಮ್ಗೆ ಕಾವೇರಿ ಕನೆಕ್ಷನ್ಸ್ ಕೂಡ ಬರುತ್ತೆ. ಇನ್ನು ಈ ಮೇನ್ ರೋಡ್ ನೋಡ್ಬೋದು 30 ಫೀಟ್ ಇರುವಂತದ್ದು, ಇದು ಡೆಡ್ ಎಂಡ್ ಬರುತ್ತೆ. ಸೊ ಇನ್ನ ಮನೆ ಅಕ್ಕಪಕ್ಕ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ಇನ್ನ ಏರಿಯಾ ಅಂತೂ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ನಿಮ್ಗೇನಾದ್ರೂ ಬ್ಯಾಂಕ್ ಲೋನ್ ಬೇಕಿತ್ತು ಅಂದ್ರೆ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ. ಸೊ ಇನ್ನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮನೆ ಓನರ್ ಆದಂತಹ ಅಖಿಲ್ ಅವರು ತಿಳಿಸ್ಕೊಡ್ತಾರೆ. ಸೊ ಬನ್ನಿ, ತಡ ಮಾಡ್ದಲೆ ಮನೆ ಒಳಗಡೆ ಹೋಗೋಣ. ನಮಸ್ಕಾರ ಸರ್, ನನ್ನ ಹೆಸರು ಅಖಿಲ್ ರೆಡ್ಡಿ ಅಂತ ಹೇಳ್ಬಿಟ್ಟು ಈ ಮನೆ ಓನರು. ನಿಮಗೆ ಈ ಮನೆ ಮೆಷರ್ಮೆಂಟ್ ತೊಗೊಳೋದಾದ್ರೆ ನಿಮಗೆ ಇದು 15x40 ಬರುತ್ತೆ. ಇದು ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಸಂಪ್ ಇರುತ್ತೆ ನಿಮಗೆ. ಇದು 14 ಲೀಟರ್ ಸಂಪು. ಇದರಲ್ಲಿ ನಿಮಗೆ CMC ಪ್ಲಸ್ ಕಾವೇರಿ ಕನೆಕ್ಷನ್ ಎರಡೂ ಇದೆ. ಸೊ ಹಾಗೆ ಬರೋದಾದ್ರೆ ನಮ್ಗೆ ಇಲ್ಲಿ 25 ಫೀಟ್ಸು ಪಾರ್ಕಿಂಗ್ ಬಿಟ್ಟಿದ್ದೀವಿ ನಾವು. ಇದು 600 ಸ್ಕ್ವೇರ್ ಫೀಟ್ಸಲ್ಲಿ ನಾವು 25 ಫೀಟ್ಸು ಪಾರ್ಕಿಂಗ್ ಬಿಟ್ಟಿದ್ದೀವಿ. ಸೊ ಕೆಳಗಡೆ ಮನೆ ಒಂದು ಜಸ್ಟ್ ಹಾಲು ಕಿಚನ್ ಒಂದು ಬಾಡಿಗೆ ಮಾತ್ರ ಬಿಟ್ಟಿದ್ದೀವಿ. ಇದು ಆ್ಯಕ್ಚುಲಿ ನಾವು ಇರೋದಕ್ಕಂತ ಕಟ್ಕೊಂಡಿದ್ದು ಮನೆ. ಸೊ ಮೆಟೀರಿಯಲ್ ಬಗ್ಗೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ನಾವು ಎಲ್ಲ ಫಸ್ಟ್ ಕ್ಲಾಸ್ ಮೆಟೀರಿಯಲ್ಸೇ ಹಾಕಿದ್ದೀವಿ ನಾವು. ಸೊ ಈ ಮನೆ ಕಟ್ಕೊಂಡು 1 ವರ್ಷ ಆಯಿತು ಅಷ್ಟೇ. ಈಗ ನಾವು ಬಂದು 8-10 ತಿಂಗಳಾಗಿದೆ. ಸೊ ನಾವು ಇನ್ನೊಂದು ಸ್ವಲ್ಪ ದೊಡ್ಡ ಮನೆ ಕಟ್ಕೊಳೋಣ ಅಂತ ಪ್ಲ್ಯಾನಲ್ಲಿ ನಾನು ಈ ಮನೆ ಸೇಲ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಸೊ ಬನ್ನಿ, ನಾನು ನಮ್ಮ ಮನೆ ತೋರಿಸ್ತೀನಿ. ಇಲ್ಲಿ ನೋಡೋದಾದ್ರೆ ಸ್ಟಾರ್ಟಿಂಗಲ್ಲಿ ನಾನು SS ಗ್ರಿಲ್ ಹಾಕ್ಸಿದ್ದೀನಿ, ಪ್ಲಸ್ ಸ್ಟೆಪ್ಸಿಗೆ ಬಂದ್ಬಿಟ್ಟು ಗ್ರಾನೈಟ್ ಹಾಕ್ಸಿದ್ದೀನಿ, ಲಪೋತ್ರ ಗ್ಯಾರಂಟಿ ಇದು. ಸೊ ಇದು ಆ್ಯಂಟಿ ಸ್ಕಿಡ್ ಆಗಿರುತ್ತೆ. ನಮಗೆ ಏನೋ ನೀರು ಬಿದ್ರೂ ಹತ್ತೋವಾಗ ಏನು ಕಾಲು ಜರೋದಿಲ್ಲ. ಸಂಗೆ ಮೇಲೆ ಬನ್ನಿ ತೋರಿಸ್ತೀನಿ. ಹಂಗೆ ಬರೋದಾದರೆ ಇಲ್ಲಿ ನೋಡಿದ್ರೆ ಮುಂದೆಲ್ಲ ನಾನು ಮಾರ್ಬಲ್ ಟೈಲ್ಸ್ ಹಾಕ್ಸಿದ್ದೀನಿ. ಸೊ ಇಲ್ಲೊಂದು ವಿಂಡೋ ಕೊಟ್ಟಿದ್ದೀನಿ, ಸ್ಲೈಡಿಂಗ್ ವಿಂಡೋ ಅಲ್ಯೂಮಿನಿಯಮ್ದು. ಸೊ ಅದು ಯಾರೇ ಬಂದರೂ ನೋಡೋಕ್ಕೆ ವಿಸಿಬಿಲಿಟಿ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ವಿಂಡೋ ಹಾಕ್ಸಿದ್ದೀನಿ. ಇದು ಮೇನ್ ವಾಸ್ಕಲ್, ಇದು ನಮ್ಮ ಮನೆಗೆ ಅಟ್ರಾಕ್ಟಿವ್ ಥಿಂಗ್ ಅಂತ ಹೇಳ್ಬೋದು. ಸೊ ಈ ಮೇನ್ ವಾಸ್ಕಲ್ ಬಂದ್ಬಿಟ್ಟು 6 ಇಂಚ್ ವಾಸ್ಕಲ್ ಆಗಿರುತ್ತೆ ಇದು. ಸೊ ಡೋರ್ ನೋಡಿದ್ರೆ 2 ಇಂಚ್ ಡೋರ್ ಬರುತ್ತೆ, JJ ಡೋರು. ಸೊ ಇಲ್ಲೂ ನೀವು ನೋಡ್ಬೋದು, ಇದು ಕಂಪ್ಲೀಟು ಬ್ರ್ಯಾಂಡೆಡು. ಸೊ ಇಲ್ಲೂ ನಾವೇನು ಕಾಂಪ್ರಮೈಸ್ ಆಗಿಲ್ಲ ಫೀಚರ್ಸ್ ಬಗ್ಗೆ. ಬನ್ನಿ ಒಳಗಡೆ ಹೋಗೋಣ. ಇದು ನೋಡೋದಾದ್ರೆ ಎಂಟರ್ ಆಗಿದ ತಕ್ಷಣ ನಾನು ಇಲ್ಲೊಂದು ರಾಫ್ಟರ್ ಒಂದು ಡಿಸೈನ್ ಮಾಡಿಸಿದ್ದೀನಿ. ಮತ್ತು ಇಲ್ಲೊಂದು ಗ್ರಾನೈಟ್ ಹಾಕ್ಸ್ಬಿಟ್ಟು ಜಸ್ಟ್ ಅಕ್ವೇರಿಯಂ ಇಟ್ಕೊಳೋದಕ್ಕೆ ಆಗಲಿ, ಯಾರೇ ಬಂದಿದ ತಕ್ಷಣ ನೋಡಿಬಿಟ್ಟು ಅಟ್ರಾಕ್ಟಿವ್ ಆಗಿರಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಮಾಡಿಸಿದ್ದೀನಿ. ಸೊ ಇದು ಎಂಟ್ರೆನ್ಸು. ಸೊ ನೆಕ್ಸ್ಟ್ ನೋಡೋದಾದರೆ ಈ ಕಡೆ ಬಂದರೆ ಇಲ್ಲಿ ಪೂಜೆ ರೂಮ್ ಮಾಡಿಸಿದ್ದೀನಿ. ಪೂಜೆ ರೂಮ್ ಕಂಪ್ಲೀಟ್ ವುಡ್ ಮತ್ತು ಸೈಡ್ ಗ್ಲಾಸ್ ಫಿನಿಷಲ್ಲಿ ಮಾಡಿಸಿದ್ದೀನಿ. ನೀವು ವುಡ್ ಬಗ್ಗೆ ಕೇಳೋದಾದರೆ ನಾನು ರಾಮರಾವ್ ವುಡ್ ಹಾಕ್ಸಿದ್ದೀನಿ. ಇದು ಟಾಪ್ ಕ್ವಾಲಿಟಿ ವುಡ್ಡು. ಸೊ ನೀವು ಲ್ಯಾಮಿನೇಟ್ ಬಗ್ಗೆ ಮಾತಾಡೋದಾದರೆ ಈ JJ ಲ್ಯಾಮಿನೇಟ್ಸ್, ಇದು ನೀವು ಚೆಕ್ ಮಾಡ್ಕೋಬೋದು. ಇದು ಟಾಪ್ ಕ್ವಾಲಿಟಿ ಲ್ಯಾಮಿನೇಟ್ಸ್ ಇದು. ಸೊ ಹೀಗೆ ಬರೋದಾದರೆ ಇದು ಹಾಲು ಪ್ಲಸ್ ಇದು TV ಯೂನಿಟು. TV ಯೂನಿಟ್ ಬಂದುಬಿಟ್ಟು ನಾನು ಅದೇ ಲ್ಯಾಮಿನೇಷನ್ ಇದು ರಾಫ್ಟರ್ ಕಾಂಬಿನೇಷನಲ್ಲಿ ಮಾಡಿಸಿದ್ದೀನಿ. ಸೊ ಆ್ಯಂಡ್ ಇದು ನೋಡಿದ್ರೆ ಇದು ನಿಮಗೆ 6 ಫೀಟ್ ಟೀಕ್ ವಿಂಡೋ ಆಗುತ್ತೆ. ಸೊ ಇದರಿಂದ ನಿಮಗೆ ವೆಂಟಿಲೇಷನ್, ಲೈಟ್ ವೆಂಟಿಲೇಷನ್, ಏರ್ ವೆಂಟಿಲೇಷನ್ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಆಚೆಯಿಂದ ನೋಡೋಕ್ಕೆ ವ್ಯೂ ಚೆನ್ನಾಗಿರುತ್ತೆ ಇದು. ಹಾಗೆ ಮಾತಾಡೋದಾದರೆ ಇದು ಪೈಂಟ್ ಬಗ್ಗೆ ಮಾತಾಡಿದ್ರು ನಾನು ಎಲ್ಲ ಹಾಕ್ಸಿರೋದು ಏಷ್ಯನ್ ಅಲ್ಟಿಮಾ ಪ್ರೊಟೆಕ್ಟ್ ಪೈಂಟು. ಸೊ ಅದು ನಿಮಗೆ ತುಂಬ ಲೈಫ್ ಬರುತ್ತೆ. ನಿಮಗೆ ನೆಕ್ಸ್ಟ್ ಒಂದು 5 ಇಯರ್ಸು ನೀವು ಪೈಂಟ್ ಹೊಡಿಸದೇ ಇದ್ರೂ ತುಂಬ ಹೊಸದಾಗಿ ಕಾಣಿಸುತ್ತೆ ನಿಮಗೆ. ನೆಕ್ಸ್ಟ್ ಹಂಗೆ ಬನ್ನಿ, ನಾನು ಕಿಚನ್ ತೋರಿಸ್ತೀನಿ. ಇದು ಕಿಚನ್ನು. ಈ ಕಿಚನಲ್ಲಿ ಆಲ್ಮೋಸ್ಟ್ ನಮ್ಮ ಅಮ್ಮ ಕೇಳ್ದಂಗೆ ಇದು ಇಂಡಿಯನ್ ಹೌಸ್ ವೈಫ್ಸ್ಗೆ ಹೆಂಗೆ ಬೇಕೋ ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಡಿಸೈನ್ ಮಾಡಿರೋದು. ಎಲ್ಲ ನೋಡೋದಾದರೆ ನಾವು ಅಕ್ರಾಲಿಕ್ ಹಾಕ್ಸಿದ್ದೀವಿ ಇದನ್ನೆಲ್ಲ. ಸೊ ಎಲ್ಲ ನಾವು ಜಸ್ಟ್ ಮ್ಯಾಚ್ ಮಾಡಿದ್ದೀವಿ ಎಲ್ಲ, ಲೈಕ್ ಕಲರ್ ಕಾಂಬಿನೇಷನ್ ಎಲ್ಲ ಇರ್ಬೋದು. ನೀವು ಟೈಲ್ಸ್ ನೋಡ್ಬೋದು, ಎಲ್ಲ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ಪ್ಲಸ್ ಮಾತಾಡೋದಾದರೆ ಇಲ್ಲೊಂದು ಸ್ಟೋರೇಜ್ ಮಾಡಿಸ್ಕೊಂಡಿದ್ದೀವಿ. ಈ ಸ್ಟೋರೇಜಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳೋದು ಥರ. ಸೊ ಪ್ಲಸ್
ನೀವೇನೇ ಐಟಮ್ಸ್ ಅಂದ್ರೂ ಜಸ್ಟ್ ಎಲ್ಲ ಒಳಗಡೆ ಈಸಿಯಾಗಿ ಸ್ಟೋರ್ ಮಾಡಿ ಇಟ್ಕೋಬಹುದು, ಆಚೆಗೆ ಏನು ಕಾಣಿಸೋದಿಲ್ಲ. ಸೊ ಇಲ್ಲಿ ಬರೋದಾದ್ರೆ ಇಲ್ಲೊಂದು ಬಂದ್ಬಿಟ್ಟು ನಾನು ಟ್ಯಾಂಡಮ್ ಬಾಕ್ಸ್ ಹಾಕ್ಸಿದ್ದೀನಿ. ಈ ಟ್ಯಾಂಡಮ್ ಬಾಕ್ಸ್ ಅಲ್ಲಿ ನಾವು ಪಾತ್ರೆ ಸಾಮಾನೆಲ್ಲ ಜೋಡಿಸ್ಕೊಳೋದಕ್ಕಂತ ಹೇಳ್ಬಿಟ್ಟು ಇದು ಮಾಡಿಸಿದ್ದೀನಿ. ಸೊ ಇದೆಲ್ಲ ಟ್ಯಾಂಡಮ್ ಬಾಕ್ಸು. ಇದೆಲ್ಲ ನೋಡೋದಾದ್ರೆ ಜಸ್ಟ್ ನಾನು ಕೈಂಡ್ ಆಫ್ ಕಬೋರ್ಡ್ ಟೈಪ್ ಮಾಡಿಸಿದ್ದೀನಿ. ಸೊ ನೀವೇನೇ ಮಾಡಿದ್ರು ಜಸ್ಟ್ ಅಡುಗೆ ಐಟಮ್ಗಳು ಮಾತ್ರ ಆಚೆ ಇರುತ್ತೆ, ಮಿಕ್ಕಿದಲ್ಲಿ ಒಳಗಡೆ ಇರುತ್ತೆ. ಪ್ಲಸ್ ಇದು ನಿಮ್ಗೊಂದು ಆನಿಯನ್ ಬಾಕ್ಸ್ ಮಾಡಿಸಿದ್ವಿ ಇಲ್ಲಿ. ಸೊ ಇದ್ರಲ್ಲಿ ಆನಿಯನ್ಸ್, ಸೊ ಇದು ಏನಕ್ಕೆ ಮಾಡಿಸಿರೋದಂತ ಹೇಳಿದ್ರೆ, ಇದು ಏನಾದ್ರು ಆನಿಯನ್ಸ್ ಏನಾದ್ರು ಇಟ್ಟು ನಾವು ಅದನ್ನ ಕವರ್ ಮಾಡಿದ್ರೆ ಅದು ಕೊಳ್ತೋಗ್ಬಿಟ್ಟು ಸ್ಮೆಲ್ ಎಲ್ಲ ಜಾಸ್ತಿ ಬರುತ್ತೆ. ಸೊ ನಮ್ಗೆ ಅದು ಬರಬಾರ್ದು ಅಂತ ಹೇಳ್ಬಿಟ್ಟು ಇದು ನೀಟಾಗಿ ವೆಂಟಿಲೇಟ್ ಆಗ್ತಾ ಇರಬೇಕಂತ ಅಂದ್ಬಿಟ್ಟು ಆನಿಯನ್ಸ್ಗೆ ಅದಕ್ಕೆಲ್ಲ ಇದೊಂದು ಸಪ್ರೇಟಾಗಿ ಹಾಕ್ಸಿದ್ವಿ ನಾವು. ಸೊ ಇದು ಬರೋದಾದ್ರೆ ಆಚೆ ಕಿಚನ್ ಯುಟಿಲಿಟಿ ಏರಿಯಾ ಇದು. ನೆಕ್ಸ್ಟ್ ಬರೋದಾದ್ರೆ ಕಿಚನ್ ಹತ್ರ ಒಂದು ಅಟ್ಯಾಚ್ಡ್ ಇಂಡಿಪೆಂಡೆಂಟ್ ಟಾಯ್ಲೆಟ್ ಇಟ್ಟಿದ್ದೀವಿ. ಸೊ ಯಾರಾದ್ರೂ ಬಂದ್ರೂ ಯೂಸ್ ಮಾಡ್ಕೊಳೋದಕ್ಕಂತ ಚೆನ್ನಾಗಿರುತ್ತೆ. ಹಾಗೆ ನೋಡೋದಾದ್ರೆ ಇಲ್ಲಿ ಬಂದ್ಬಿಟ್ಟು ನಾವು UPS ಇಡೋದಕ್ಕಂತ ಒಂದು ಪ್ಲೇಸ್ ಮಾಡಿ ಇಟ್ಟಿದ್ದೀವಿ. ಸೊ ಇದ್ರಲ್ಲಿ ನಾವು UPS ಎಲ್ಲ ಆರಾಮಾಗಿ ಇಟ್ಕೋಬಹುದು. ಸೊ ಹಾಗೆ ನೀವು ನೋಡೋದಾದ್ರೆ ಇಲ್ಲಿ ಮೆಟಲ್ಗೆ ನಾವು ಲಪೋದ ಅದು ಗ್ರ್ಯಾಂಟ್ ಹಾಕ್ಸಿದ್ದೀವಿ. ಇದು ಸ್ವಲ್ಪ ಸ್ಪೆಷಲ್ ಆಗಿ ಕಾಣುತ್ತೆ. ಇದು ನಾವು ಸ್ಪೆಷಲ್ ಆಗಿ ನೋಡ್ಕೊಂಡು ಹಾಕ್ಸಿರೋದು ಇದನ್ನ. ಸೊ ಹಂಗೆ ಬರೋದು ಫಸ್ಟ್ ಫ್ಲೋರ್ ಅಲ್ಲಿ ತೋರಿಸ್ತೀನಿ. ಫಸ್ಟ್ ಫ್ಲೋರ್ ಅಲ್ಲಿ 2 ಬೆಡ್ರೂಮ್ ಇರುತ್ತೆ ನಮಗೆ. ಒಂದು ಬೆಡ್ರೂಮ್ ಬಂದ್ಬಿಟ್ಟು ಅಟ್ಯಾಚ್ ವಿತ್ ಬಾಲ್ಕನಿ, ಇನ್ನೊಂದು ಬಂದ್ಬಿಟ್ಟು ನಾರ್ಮಲ್ ಬೆಡ್ರೂಮ್ ಆಗಿರುತ್ತೆ. ಅದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮು, ಇದು ಬಂದ್ಬಿಟ್ಟು ವಿತ್ ಬಾಲ್ಕನಿ. ಬನ್ನಿ ತೋರಿಸ್ತೀನಿ. ಇದು ಆಕ್ಚುಲಿ ಈ ರೂಮಲ್ಲಿ ಬಂದ್ಬಿಟ್ಟು ಕಿಡ್ಸ್ ಇಲ್ಲ ಅನ್ಮ್ಯಾರಿಡ್ ಪರ್ಸನ್ ಯಾರಾದ್ರೂ ಇರ್ಬೋದು ಅಂತ ಮಾಡಿಸಿರೋಂಥ ರೂಮ್ ಇದು. ಸೊ ಈ ರೂಮ್ ನೋಡೋದಾದ್ರೆ ನಿಮಗೆ ಈ ರೂಮ್ಗೆ ಅಟ್ಯಾಚ್ ಬಾಲ್ಕನಿ ಬರುತ್ತೆ. ಇಲ್ಲೂ ನೋಡೋದಾದ್ರೆ ವುಡ್ ವರ್ಕ್ ಎಲ್ಲ ಮಾಡಿಸಿದೀವಿ. ಇಲ್ಲಿ ಬಂದ್ಬಿಟ್ಟು ಸೇಮ್ ರಾಮರಾಜ್ದು ಮತ್ತೆ JJ ಲ್ಯಾಮಿನೇಟ್ಸ್ ಹಾಕ್ಸಿರೋದು ಇದಕ್ಕೆ. ಸೊ ಹಂಗೆ ನೀವು ಲೆಫ್ಟ್ ಸೈಡ್ ನೋಡಿದ್ರೆ ಇಲ್ಲಿ ವಾರ್ಡ್ರೂಫ್ ಇರುತ್ತೆ ನಿಮಗೆ. ಈ ವಾರ್ಡ್ರೂಫ್ ಎಲ್ಲ ಬಂದ್ಬಿಟ್ಟು ನಾರ್ಮಲ್ ರಾಮರಾಜ್ದು ಮತ್ತೆ JJ ಲ್ಯಾಮಿನೇಟ್ಸ್ ಇಂದ ಮಾಡಿಸಿರುತ್ತೆ ಇದೆಲ್ಲ. ಸೊ ಹಾಗೆ ನೋಡೋದಾದ್ರೆ ಬಾಲ್ಕನಿ, ಇದು ಬಾಲ್ಕನಿಗೆ ನಾನೊಂದು ಗ್ಲಾಸ್ ಹಾಕ್ಸಿದ್ದೀನಿ, ಪ್ಲಸ್ SS ರೈಲಿಂಗ್ಸ್ ಹಾಕ್ಸಿದ್ದೀನಿ ಇಲ್ಲಿ. ಪ್ಲಸ್ ಈ ಡೋರ್ ನೋಡೋದಾದ್ರೆ ನಿಮಗೆ ಇದು ಫೈಬರ್ ಡೋರ್ ಆಗುತ್ತೆ. ಯಾವುದೇ ಒಂದು ಮಳೆಗೆ ಏನಾದ್ರು ಬಂದ್ರೂ ಸೊ ಮಳೆಗೇನು ಡ್ಯಾಮೇಜ್ ಆಗದೆ ಇರೋಂಥ ಡೋರ್ ಇದು. ಇದು ಬಂದ್ಬಿಟ್ಟು ನಾನು ರಾಮರಾಜ್ ಡೋರ್ ಹಾಕ್ಸಿರೋದು ಇದು. ಮತ್ತೆ ರೂಮ್ ಡೋರ್ ನೋಡೋದಾದ್ರೆ ಈ ರೂಮ್ ಡೋರ್ನು ಅಷ್ಟೇ ರಾಮರಾಜ್ ಡೋರೇ ಹಾಕ್ಸಿರೋದು. ಸೊ ಈ ನಮ್ಮ ಏರಿಯಾದಲ್ಲಿ ಅಂದ್ರೆ ಈ ರಾಮರಾಜ್ ಅನ್ನೋದು ಒಂದು ಟಾಪ್ ಕ್ವಾಲಿಟಿಯಲ್ಲಿ ನಡೀತಿರೋ ವುಡ್. ಸೊ ನಾವು ಯಾವುದೇ ವುಡ್ಡಲ್ಲಿ ಕಾಂಪ್ರಮೈಸ್ ಆಗಿಲ್ಲ, ಯಾಕಂತಂದ್ರೆ ನಾವು ಇರ್ಬೇಕಂತ ಮಾಡ್ಕೊಂಡಿದ್ ಮನೆ ಇದು. ಸೊ ಅದಕ್ಕಂತ ಯಾವ್ದ್ರಲ್ಲ ಕಾಂಪ್ರಮೈಸ್ ಆಗಿಲ್ಲ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಮಾಡಿಸಿದೀವಿ. ಡ್ರೆಸ್ಸಿಂಗ್ ಟೇಬಲ್ ವಿತ್ ಅಟ್ಯಾಚ್ ಮಿರರ್ ಇರುತ್ತೆ ಇದರಲ್ಲಿ. ಸೊ ಏನಾದ್ರು ಮೇಕಪ್ ಮಾಡ್ಕೊಳಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಇದು ಬಾತ್ರೂಮ್, ಈ ರೂಮ್ಗೆ ಅಟ್ಯಾಚ್ಡ್ ಬಾತ್ರೂಮ್. ಇದು ಬಂದ್ಬಿಟ್ಟು ವೆಸ್ಟರ್ನ್ ಕಮೋಡ್ ಇರುತ್ತೆ ಇದರಲ್ಲಿ. ಸೊ ಆ ಕಮೋಡ್ ಬಂದ್ಬಿಟ್ಟು ನಾವು ಸೆಂಚುರಿ ಹಾಕ್ಸಿರೋದು, ಅದನ್ನು ಒಳ್ಳೆ ಬ್ರ್ಯಾಂಡು. ಪ್ಲಸ್ ನಾವು ಟ್ಯಾಪ್ಸ್ ಬಗ್ಗೆ ಮಾತಾಡೋದಾದ್ರೆ ಜಾಗ್ವಾರ್ದು ಹಾಕ್ಸಿದೀವಿ. ನೆಕ್ಸ್ಟ್ ಇದು ಸ್ಟೇರ್ ಕೇಸ್ ಏರಿಯಾ. ಇಲ್ಲಿಂದ ಬರೋದಾದ್ರೆ ನೆಕ್ಸ್ಟ್ ಇದು ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಇನ್ನೊಂದು ಹೇಳೋದು ಮರ್ತ್ಬಿಟ್ಟು, ಆ ರೂಮಲ್ಲಿ ಬಂದ್ಬಿಟ್ಟು ಮಂಚನೂ ಅಷ್ಟೇ, ನಾವು ಮಂಚನೂ ಎಲ್ಲ ರಾಮರಾಜ್ ಇಂದಾನೆ ಮಾಡಿಸಿರೋದು. ಆ ರೂಮ್ ಅಂತಾನೆ ಇಲ್ಲ, ಈ ರೂಮು ರಾಮರಾಜ್ ವುಡ್ ಇಂದಾನೆ ಮಾಡಿಸಿರೋದು ವಿತ್ JJ ಲ್ಯಾಮಿನೇಟ್ಸ್. ಸೊ ಎಲ್ಲ ಬೆಡ್ರೂಮ್ ಎಲ್ಲ ನಿಮ್ಗೆ ಫಿಟ್ ಆಗಿರುತ್ತೆ. ಸೊ ಏನ್ ಮಾತಾಡೋದಾದ್ರೂ ರೆಡಿ ಟು ಮೂವಿನ್ ಏನು ಕೆಲಸ ಮಾಡಿಸೋ ಅವಶ್ಯಕತೆ ಇರಲ್ಲ. ರೆಡಿ ಟು ಮೂವ್ ಇನ್ ಮನೆ ಇದು. ಸೊ ಇದು ಕುಷನ್ ಬಂದ್ಬಿಟ್ಟು ಇಲ್ಲೇ ನಾನು ಲೋಕಲ್ ಅಲ್ಲಿ ಮಾಡಿಸಿರೋದು. ಈ ಕುಷನ್ ವಿತ್ ಗುಡ್ ಡೆನ್ಸಿಟಿ ಕುಷನ್ ಹಾಕ್ಸಿದ್ದೀನಿ ಇದರಲ್ಲಿ. ಸೊ ಇದನ್ನು ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ. ಪ್ಲಸ್ ಇದು ಲೆದರ್ ಹಾಕ್ಸಿರೋದು, ಯಾವುದೇ ಒಂಥರ ಚಿಕ್ಕ ಮಕ್ಳು ಏನೇ ಗಲೀಜ್ ಮಾಡಿದ್ರು ನೀವು ಕ್ಲೀನ್ ಮಾಡ್ಕೊಳೋದು ಚೆನ್ನಾಗಿರುತ್ತೆ ನಿಮ್ಗೆ ಅದು. ಸೊ ಇದು ಬರೋ ಅಷ್ಟೊಂದು ಇದು ವಾಲ್ ರೂಫು. ಇಲ್ಲಿ ಬಂದ್ಬಿಟ್ಟು ಯಾಕಂತಂದ್ರೆ ಒಂದು ಫ್ಯಾಮಿಲಿ ಇಲ್ಲ ಗಂಡ ಹೆಂಡತಿ ಯಾರಾದ್ರೂ ಇರ್ಬೋದು ಅಂತ ಹೇಳ್ಬಿಟ್ಟು ವಾಲ್ ರೂಫ್ ದೊಡ್ಡದಾಗಿ ಪ್ಲಾನ್ ಮಾಡಿಸಿದ್ದೀವಿ. ಸೊ ಅದ್ರ ಆದಷ್ಟು ನಿಮ್ಗೆ ಏನೇ ಬಟ್ಟೆ ಇರಲಿ ಎಂಥದ್ದೇ ಇರಲಿ ಆದಷ್ಟು ನಿಮಗೆ ಎಲ್ಲ ಫಿಟ್ ಆಗಿಬಿಡುತ್ತೆ ಇಲ್ಲಿ. ಸೊ
ಮತ್ತೆ ಇಲ್ಲಿ ನೋಡೋದಾದ್ರೆ ಇದು ಬಾತ್ರೂಮ್, ಇದ್ರಲ್ಲಿ ಒಂದು ಇಂಡಿಯನ್ ಕಮೋಡ್ ಇರುತ್ತೆ. ಇಂಡಿಯನ್ ಕಮೋಡು ಸೇಮ್. ಮತ್ತೆ ಇದು ಟ್ಯಾಬ್ಸ್ ಎಲ್ಲ ಬಂದ್ಬಿಟ್ಟು ಜಾಗಬಾರ್ದು. ಸೊ ನಾನು ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ ನಿಮಗೆ, ಇದು ಸ್ವಿಚಸ್ ಬಗ್ಗೆ ಹೇಳೋದು ಮರ್ತ್ಬಿಟ್ಟೆ. ಸ್ವಿಚಸ್ ಬಂದ್ಬಿಟ್ಟು ಲೀಶಾಸ್ ಯೂಸ್ ಮಾಡಿದ್ದೀವಿ. ಪ್ಲಸ್ ವೈರಿಂಗ್ ಬಗ್ಗೆ ಮಾತಾಡೋದಾದ್ರೆ GM ವೈರ್ ಯೂಸ್ ಮಾಡಿದ್ದೀವಿ. ಲೈಟ್ಸ್ ಎಲ್ಲನೂ ಅಷ್ಟೇ GMದೇ ಯೂಸ್ ಮಾಡಿರೋದು. ಯಾವುದೇ ಥರ ಲೋಕಲ್ ಮೆಟೀರಿಯಲ್ಸ್ ಏನು ಯೂಸ್ ಮಾಡಿಲ್ಲ ಇಲ್ಲಿ. ಮತ್ತೆ ಈಗ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ಗೆ ಹೋಗೋಕೆ ಮುಂಚೆ ನೀವು ಅದನ್ನ ನೋಡ್ಬೋದು. ಇದು ಲೈಟ್ ವೆಂಟಿಲೇಷನ್ಗೆ ಅಂತಾನೆ ಮಾಡಿರೋದು. ಅದು ಬಂದ್ಬಿಟ್ಟು ನಮ್ಗೆ ಟೆಂಪರ್ಡ್ ಗ್ಲಾಸ್ ಅದು. ಸೊ ಅದು ನಮಗೆ ಇಲ್ಲಿ ಲೈಟ್ ವೆಂಟಿಲೇಷನ್ಗೆ ಆಗಲಿ ಯಾವುದೇ ವೆಂಟಿಲೇಷನ್ಗೆ ಆಗಲಿ ಏನೇ ತೊಂದರೆ ಇಲ್ಲ. ಇವಾಗ ಹಗಲಲ್ಲೇ ನೋಡ್ಬೋದು, ನಾವು ಲೈಟ್ ಹಾಕೊಂಡಿಲ್ಲ ಅಂದ್ರೂ ನಡೆಯುತ್ತೆ ನಮಗೆ. ಇದು ಇನ್ನೊಂದು ಬೆಡ್ರೂಮ್. ಸೇಮ್ ಕೆಳಗಡೆ ರೂಮ್ ನೋಡಿದ್ವಲ್ಲ, ಸೇಮ್ ಹಾಗೆ ಇರುತ್ತೆ. ಹಾಗೆ ರೀಸನ್ ವಿತ್ ಮಂಚ ಪ್ಲೇಸ್ ಎಲ್ಲ ವಾಲ್ ರೂಫ್ ಎಲ್ಲ ಸೇಮ್ ಇರುತ್ತೆ. ಸೊ ನೆಕ್ಸ್ಟ್ ಬನ್ನಿ, ನಾನು ನಿಮ್ಮ ಟೆರಸ್ ತೋರಿಸ್ತೀನಿ. ಈ ಟೆರಸ್ ನೋಡೋದಾದ್ರೆ ಇದು ಬಂದ್ಬಿಟ್ಟು ನಾವು ಫುಲ್ಲು ಗೇಟ್ನ ಬಂದ್ಬಿಟ್ಟು ಐರನ್ ಗೇಟ್ ಮಾಡಿಸಿದ್ದೀವಿ. ಸೊ ಇಲ್ಲಿ ಏನು ಮಾಡಿ ಇದನ್ನು ಒಳ್ಳೆ ಗೇಟೇ ಮಾಡಿಸಿದ್ದೀವಿ. ಯಾರಾದ್ರೂ ಆಚೆಯಿಂದ ಹೊರಗಡೆ ಬರೋಕ್ಕೆ ಆಗದೆ ಇರೋ ಥರ ಮಾಡಿಸಿದ್ದೀವಿ ನಾವು. ಇದು ನೋಡೋದಾದ್ರೆ ಟೆರಸ್. ಈ ಟೆರಸಲ್ಲಿ ನಾರ್ಮಲ್ಲು ಬಟ್ಟೆ ಒಕ್ಕೊಳಕ್ಕೆ ಮತ್ತೆ ಎಲ್ಲ ಬಟ್ಟೆ ಒಣಗಾಕೊಳಕ್ಕೆಲ್ಲ ಆರಾಮಾಗಿರ್ಲಿ ಅಂತ ಅಂದ್ಬಿಟ್ಟು ಇದು ಸೇಮ್ ನಮ್ಮ ಅಮ್ಮ ಹೆಂಗೆ ಕೆಲವ್ರು ಹಂಗೆ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಈ ಟೆರಸ್ ನಾನು. ಸೊ ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ಇದು ಏರಿಯಾನೇ ಕಾಣಿಸುತ್ತೆ ನಮಗೆ ಈ ಟೆರಸ್ ಮೇಲಿಂದ. ಈ ಬಿಲ್ಡಿಂಗ್ಸು ಅವೆಲ್ಲನೂ ನೋಡ್ಬೋದು ನೀವು ಹೇಗಿದೆ ಅಂತ ಅಂದ್ಬಿಟ್ಟು, ಮತ್ತೆ ಏರಿಯಾನು ಹೆಂಗಿದೆ ಅಂತ ನೀವೇ ನೋಡ್ಕೋಬೋದು. ಮೇಲೆ ಹೋದ್ರೆ ಇನ್ನು 1000 ಲೀಟರ್ ಸಿಂಟ್ಯಾಕ್ಸ್ ಒಂದು ಇಟ್ಟಿದ್ದೀವಿ. ಸೊ ಅದರಿಂದ ನಮ್ಗೆ ಎಂಟರ್ ಬಿಲ್ಡಿಂಗ್ ವಾಟರ್ ಸಪ್ಲೈ ಆಗ್ತಾ ಇರೋದು. ಸೊ ಇದು ಟೆರಸ್ ಬಗ್ಗೆ.